ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಗೈಸ್, ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ. ಯಾಕಂತಂದರೆ ನಿನ್ನೆ ರಾತ್ರಿ ಸೊ ಏನಾಯಿತು ಅಂತ ಅಂದರೆ 12 ಗಂಟೆ ಆಗೋಯ್ತು ಗೈಸ್ ನಾವು ಬರೋ ಅಷ್ಟರಲ್ಲಿ. ಯಾಕಂತಂದರೆ ಈಗ ಒಂದು ಮೇಕೆ ಒದರಲಿಲ್ಲ ಅಂದ್ರೂ ಇನ್ನು ಎಲ್ಲ ಮೇಕೆ ಎಷ್ಟೇ ಅದು 10 ಗಂಟೆಗೆ ಆ್ಯಕ್ಚುಲಿ ನಾವು ಹೋಗಿದ್ದು, ಅದು ಬರೋ ಅಷ್ಟರಲ್ಲಿ 12 ಗಂಟೆ ಆಯ್ತಲ್ವಾ. ಒಂದು ಮೇಕೆ ಒದರಲಿಲ್ಲ ಅಂತ ಅಂದ್ರೂ ಎಲ್ಲ ಮೇಕೆನೂ ಕಾಯಲೇಬೇಕು. ಸೊ ಅದಕ್ಕೋಸ್ಕರ ಕೊನೆಗೆ 11:15ಗೆ ಎಲ್ಲ ಮೇಕೆನೂ ಒದರಿತು. ಅದೆಲ್ಲ ಕಟ್ ಮಾಡಿಕೊಂಡು ತೊಗೊಂಬರೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಅದಾದಮೇಲೆ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ. ನಿನ್ನೆ ರಾತ್ರಿ ಆಯಿತು ಅಂತ ಅಂದರೆ, ಸೊ ಏನು ಮೇಕೆ ಕಟ್ ಮಾಡ್ಕೊಂಡು ತೊಗೊಂಬರ್ತಾರಲ್ಲ, ಅದರಲ್ಲಿ ಎಲ್ಲ ಕ್ಲೀನೆಲ್ಲ ಮಾಡಾದಮೇಲೆ ದೇವರಿಗೆ ಎಡೆ ಕೊಡಬೇಕು. ಸೊ ಸ್ವಲ್ಪ 1.5 kg 2 kg ಅಂದರೆ ಸ್ವಲ್ಪ kg ಲೆಕ್ಕದಲ್ಲೂ ಅಲ್ಲ, ಸ್ವಲ್ಪ ಮಟನ್ ಎಲ್ಲ ತೊಗೊಂಡು ಅಡುಗೆ ಎಲ್ಲ ಸಪ್ರೇಟಾಗಿ ಮಾಡಿ ಸೊ ಅದನ್ನ ದೇವ್ರಿಗೆ ಎಡೆ ಅಂತ ತೊಗೊಂಡೋಗ್ತಾರೆ. ಅಲ್ಲಿ ತೊಗೊಂಡೋಗೋದು ಬರೀ ಗಂಡಸರೇ ತೊಗೊಂಡೋಗೋದು, ಯಾವುದು ಹೆಂಗಸರು ಹೋಗಂಗಿಲ್ಲ. ಸೊ ಆಗಿರಿಂದ ಬಂದಿರೋ ಪದ್ಧತಿ ಮಾಡಿ ಅಂದರೆ ಎಲ್ಲ ಅಡುಗೆ ಎಲ್ಲ ಮಾಡ್ತಿದ್ದಾರೆ, ತೊಗೊಂಡು ನಾಷ್ಟ ಮಾಡೋಕ್ಕೆ ಹೋಗಬೇಕು. ಸೊ ಬನ್ನಿ, ಆಗಿದ್ರೆ ಅವರೆಲ್ಲ ಏನು ಮಾಡ್ತಿದ್ದಾರೆ ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಕೆಲಸ ಎಲ್ಲ ಮಾಡಾದ್ಮೇಲೆ ಸುಮ್ಮನ ಕೈ ಅಲ್ಲಿ ಬಂದ್ಬಿಟ್ಟು ಅಕ್ಕಿನ ತಿರುತಾವ್ರೆ. ಮೊಕ್ಕ ನನ್ ಗಂಡ ಬೆಳಗಾನೆ ಅಕ್ಕ ಬಂದು ಅಕ್ಕ ಮರಿ ಕೂತ್ ಸಾಕಾಗವನ ಈಗ ಅಂತಳ ಮರಿ ಕೂತ್ ಸಾಕಾಗದ. ಇನ್ನೇನ ಬಂದ್ ಮನಿಕಂದ 5 ಗಂಟೆ ಕಣ ಮಾಡು. ನೀನೇ ಎದ್ದಿರ್ಲಿಲ್ಲ, ನಾನ್ ನಿದ್ದೆ ತಡೆಯಲ್ಲ ಅಂತ ಗೊತ್ತು, ಅದಕ್ಕೆ ಮನಿಕೊಂಡ್ಬಿಡ್ಲಿ ಅಕ್ಕವ್ರು ಅಂತ ಗೀ ರೈಸ್ ರೆಡಿ ಇದೆ ನಾಷ್ಟಕ್ಕೆ. ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿದ್ವು ನೋಡಿ, ಬಂದು ವಾಪಸ್ ಬಂದ್ಬಿಟ್ಟು. ಚಂದ್ರು ಹೋಗಿದ್ನ, ಮತ್ತೆ ವಾಪಸ್ ಕರ್ಕೊಂಡ್ಬಂದ್ಮ. ಎಲ್ಲಪ್ಪ ಇಲ್ಲಿ ಚರ್ತಿರಿ ಕೇಳ ಆದ್ರೂ ಇವ್ನ್ಗೆ ಎಚ್ಚರ ಆಯ್ತು, ಆದ್ರೂ ಮನಿ ಕಣ್ಣ ಆಮೇಲೆ 2 ವಾರನ ಬಂದಾಗಲ್ವಕ್ಕ, 2 ವಾರ ಅದು ಮುದ್ದೆ ಮಾಡ್ತಾವ್ರಿ. ಮುದ್ದೆ ಅವನ್ ಕುಂಡಿ ಬೆಳಗ್ಗೆ ಗೀ ರೈಸು, ಅವಳೆಕಾಯಿ ಗೊಜ್ಜು, ಬ್ಯಾಟಿಂಗು ಎಲ್ಲ ತಿಂತಾ ಇದೀವಿ ನಾಷ್ಟ. ಹಾಯ್ ಗೈಸ್, ಸೊ ಇವಾಗೆಲ್ಲ ಬಂದಿದ್ದೀನಿ ನಾನು, ಯಾಕಂದರೆ ಅಷ್ಟೊತ್ತಿಂದ ಬಂದಿರಲಿಲ್ಲ. ಇವೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಊಟ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ. ಸೊ ಬನ್ನಿ, ನಿಮ್ಗೆ ಏನೇನು ಊಟ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಕಬಾಬ್ ಬೇಯಿಸ್ತಾ ಇದ್ದಾರೆ ಗೈಸ್. ನೋಡಿ, ಇದು ಚಿಕನ್ ಗ್ರೇವಿ ಮಾಡಿದ್ದಾರೆ. ಅದಾದ್ಮೇಲೆ ಇದೇನಿದು ಕಾಳುಗೊಜ್ಜು. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ನ್ಯೂಸ್ ನೋಡಿ ಬಂದಿದ್ದೀನಿ. ಇದು ಮುದ್ದೆ, ಇವನೊಬ್ಬ, ಇದು ಮಟನ್ ಸಾಂಬಾರು. ಸೊ ಇಷ್ಟು ಮಾಡಿದ್ದಾರೆ. ಆಮೇಲೆ ಇದ್ರಲ್ಲಿ ಬಂದ್ಬಿಟ್ಟು ಫಿಶ್ ಕಬಾಬ್ ಇದೆ ಇದರಲ್ಲಿ. ಸರಿ, ಇದರಲ್ಲಿ ಇಲ್ಲಿದೆ ನೋಡಿ, ಹಾಕೊಂಡು ಹೋಗ್ತಾ ಇದ್ದಾರೆ. ಗೈಸ್ ನೋಡಿ, ಮುದ್ದೆ, ಕಾಳುಗೊಜ್ಜು, ಚಿಕನ್ ಗ್ರೇವಿ ಮತ್ತೆ ಗೀ ರೈಸ್ ಹಾಕಿದ್ದಾರೆ. ಇದು ಫಸ್ಟ್ ಚೆನ್ನಾಗ್ ಮಾಡಿದ್ರ. ನಿನ್ ತಮ್ಮ ಅಡ್ಗೆನ ಏನ್ ಇಷ್ಟ ಆಯ್ತು ನಿಂಗ? ನನ್ಗ ಮೀನ್ ಕಬಾಬ್ ಇಷ್ಟ ಆಯ್ತು, ಚಿಕನ್ ಕಬಾಬ್ ಇಷ್ಟ ಆಯ್ತು. ಚಿಕನ್ ಕಬಾಬ್ ಮಾಡಿಲ್ವಲ್ಲ? ಇಲ್ಲ, ಚಿಕನ್ ಕಬಾಬ್ ಇಲ್ಲ, ಇದು ಚಿಕನ್ ಗ್ರೇವಿ, ಬೋಟಿ ಗೊಜ್ಜು ಇಷ್ಟ ಆಯ್ತು. ಚಿಕನ್ ಫ್ರೈ ಇಷ್ಟ ಆಯ್ತು. ಮಟನ್ ಸಾಂಬಾರ್ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯ್ತು. ಚೆನ್ನಾಗಿ ಊಟ ಮಾಡಿದ್ರು. ಅಕ್ಕ, ನಿಮ್ಗೇನ್ ಇಷ್ಟ ಆಯ್ತು? ನಾನು ಏನು ಊಟ ಮಾಡಿದ್ದು, ಗುರುವಾರ ಅಲ್ವಾ ತಿನ್ನಲ್ಲ.
ಅನ್ನ ಮಾಡದ ಗಂಡು ಕುಮಾರ್ನ ಕರ್ಕೊಂಡ್ ಪಾಯಸ ಎಲ್ಲ ಅವ್ನು ಕರ್ಕೊಂಡ್ ಪಾಯಸ ಯಾರು ಮಾಡಿದ? ಪಾಯಸ ಗೀಸ ಇಲ್ಲ. ಮಾಡಿದ್ದ? ಅವರೆಕಾಯಿ ಗೊಜ್ಜು, ಅನ್ನ ಸಾರು, ಪಾಯಸ ನಾವು ಫಸ್ಟ್ ಏನ್ ಅದೃಷ್ಟ ಮಾಡಿರ್ಬೇಕು ನೋಡಿ ರತ್ನಮ್ಮ. ಸೊಸೆಕೆಲ್ ಜಡೆ ಬಾಚಿಸ್ಕೊತಾವ್ರಿ. ಸ್ಟೆಪ್ ಹಾಕಿರ ನಮ್ಮ ಮಾವ ಇನ್ನೊಂದ್ಸಲ ಮದುವೆ ಆಗವಪ್ಪ. ಇನ್ನೊಂದ್ಸಲ ಈಗ್ಲೇ ಪದೇ ಹತ್ತನ್ ಕೂದ್ಲು ಮಾತ್ರ ಚೆನ್ನಾಗದ. ಓ ನಮ್ಮ ಅಣ್ಣ ಬಂದ ಅದು ಮಾಡ್ಕೊತಾವಳ ಅಷ್ಟೇ. ಗೈಸ್ ಊಟ ಗೀಟ ಎಲ್ಲ ಮಾಡಿ ಮುಗಿಸ್ಕೊಂಡು ಎಲ್ಲ ಚಿಟ್ಚಾಟ್ ಮಾಡ್ಕೊಂಡು ಕೂತವ್ರೆ ನೋಡಿ. ಊಟ ಮಾತ್ರ ಸೂಪರ್ ಆಗಿತ್ತು ಗೈಸ್. ಊಟ ಸಕಲಾಗಿತ್ತು. ಕುಮಾರಣ್ಣ ಮತ್ತೆ ಅವ್ರ ವೈಫು ನೋಡಿ ಗೈಸ್. ಪಾಪ ನನ್ನ ತಮ್ಮ ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ಈಗ ಊಟ ಮಾಡ್ತಾವನೆ. ಹೆಂಗ ಅನಿಸ್ತು ಎಲ್ಲರಿಗೂ ಊಟ ಬಡಿಸಿ? ನೀವ್ ಹೇಳ್ಬೇಕು. ಬಡ್ಸೋರು ನೀವು ತಾನೆ, ನಾವು ತಿನ್ನೋರು ತಿನ್ನೋರು. ತುಂಬಾ ಚೆನ್ನಾಗಿತ್ತು. ಕುಮಾರ ನಾನು ಹೇಳ್ಕೊಟ್ಟಂಗೆ ಅಡ್ಗೆ ಮಾಡ್ಸವನೆ. ನಾನು ಹೇಳ್ಕೊಟ್ಟಂಗೆ ಮಾಡ್ಸಿದೆ. ಇಷ್ಟ ಆಯ್ತು. ನಿಂಗೆ ಯಾವ್ದು ಇಷ್ಟ ಆಯ್ತು? ಮೊಟ್ಟೆ ಇಷ್ಟ ಆಯ್ತು ಅಂತ ಹೇಳ್ಬೇಡ. ಆಮೇಲೆ ಫಿಶ್ ಕಬಾಬು ತಿನ್ಬೇಕು ಅನಿಸ್ತದ್ರೆ ಅದ್ರ ಎಲ್ಲ ಗೀ ರೈಸ್ ಜಾಸ್ತಿ ಆಗುತ್ತೆ. ನಡಿ ಮಾದೇವಮ್ಮ, ಊಟ ಮಾಡ್ತಿರೋರ್ನ ಮಾತಾಡ್ಸ. ಆಯ್ತು ಬವ್ವ. ಊಟ ಚೆನ್ನಾಗಿದ್ದಪ್ಪ. ಇನ್ನು ಮುಂದಕ್ಕೆ ಹೋಗ್ಬೇಕು. ಎತ್ತವ ಮಕ್ಕನ ಏನ್ ಇಷ್ಟ ಆಯ್ತು? ಕೈ ತೆಗ್ದಾಕ ಹೇಳ್ಬೇಕು. ಹಂಗಂದ್ರೆ ಝೂಮ್ ಆಗ್ತೀನಿ. ಏನ್ ಇಷ್ಟ ಆಯ್ತು? ಇನ್ನೊಂಚೂರು ಹತ್ರಕ್ ಬತ್ತೆ. ನಿಂಗೇನ್ ಇಷ್ಟ ಆಯ್ತು? ಕಾಳ್ಗೊಜ್ಜು ಇಷ್ಟ ಆಯ್ತು. ಆಮೇಲೆ ಕಾಳ್ಗೊಜ್ಜು ಅಷ್ಟೇನಾ? ಸೌತೆಕಾಯಿ ಇಷ್ಟ ಆಯ್ತಾ? ನಿಂಬೆಹಣ್ಣು, ಮೊಟ್ಟೆ ಅದೆಲ್ಲ ತುಂಬಾ ಇಷ್ಟ. ನೆಕ್ಸ್ಟ್ ನಿಮ್ಗೇನ್ ಇಷ್ಟ ಆಯ್ತಪ್ಪ? ನೀವ್ ಮಾಡಿದ್ಯಾ? ಮಾಡಿರೋ ಅಣ್ಣ ಅಲ್ಲೋಯ್ತಾ? ಮಾಡಿರೋರು ನೋಡ ಅಲ್ಲೋಯ್ತಾವ್ರ. ನಾನ್ ಮಾಡ್ದೆ ಅಂತ ಹೇಳ್ತಾ ಇದ್ದಲ್ಲಪ್ಪ. ನೆಕ್ಸ್ಟ್ ನೀನ್ ಯಾವ್ದು ಇಷ್ಟ ಆಯ್ತು ಹೇಳ್ಬಿಡಿ. ಮಾವ ನಿಂಗೆ ಯಾವ್ದು ಇಷ್ಟ ಆಯ್ತು? ಈಗ ಹೇಳಿಲ್ಲ ಅಂದ್ರೆ ಕತ್ತಲ್ಲಿರೋ ಚೈನ್ ಎತ್ತಿ ಅವ್ ಅಣ್ಣನ್ ಕೊಟ್ಬಿಡ್ತೀನಿ. ಮನ್ಗಿರ್ತದೆ ಅಲ್ಲ ಆ ಟೈಮಲ್ಲಿ. ನಿಂಗೇನ್ ಇಷ್ಟ ಆಯ್ತಪ್ಪ? ಹೇಳು ದೊಡ್ಡಪ್ಪ, ನಿಂಗೇನ್ ಇಷ್ಟ ಆಯ್ತು? ಹಿಂಗೆ ವಿಡಿಯೋ ಮಾಡೋದು. ಅಯ್ಯೋ ನೋಡ್ದವ್ರು ನೆಗಿಬೇಕು. ಇಲ್ಲ ಚೆನ್ನಾಗದ. ತಮ್ಮ ನಿಂಗೆ ಯಾರು ಇಷ್ಟ? ನನಗ ನಮ್ಮ ಯಜಮಾನ್ರಿಗ ಎಣ್ಣೆ ಕೊಡ್ಸ್ಬೇಕು ಅಂತ ತುಂಬಾ ಇಷ್ಟ. ಆದ್ರೂ ಅವ್ರು ಕುಡಿಯಲ್ಲ ಅಂತ ಅವ್ರ ಏನ್ ಮಾಡೋದು? ಮೂರ್ ಮುದ್ದೆ ಉಣ್ತಾರ ಅಂತ ಹೇಳ್ಬಿಡು. ಆಮೇಲೆ ಒಂದ್ ಮುದ್ದೆ ಆದ್ಮೇಕ ಎರಡ್ ಮುದ್ದೆ ಆದ್ಮೇಕ 4 ಮುದ್ದೆ ಎಳ್ಕತಾನ ಒಂದೇ ಸರಿ. ಹಸಿಟ್ಟು ಎಟ್ಕದೇ ಇಲ್ಲ. ಬೇಗ ಹಸಿಟ್ಟು ತಂದ್ಕೊಡಪ್ಪ ಅಂತ ಹೇಳ್ಬೇಕು. ರಾಗಿ ಎಷ್ಟು ಜಾಸ್ತಿ ತಂದ್ಕೊಡು ಮಾವ. ಇಟ್ಬೇಕು ಅಂದ್ರೆ ಬೀಸ್ ಮಡಗಿದೆ. ಉಂಡ ಬೇಡವಂತೆ. ಎಲ್ಲ ಊಟ ಮಾಡ್ತವ್ರ ಇವಾಗ. ನಾನು ಇದ್ ಯಾರ ಅಂತೀನಿ. ಅಲ್ಲ ಮೊಗ್ ಕುಯ್ಕೊಳ ಒಂದೇನೆ ಅದೇನ್ ಮಾಡ್ತಿದ್ರು? ಕುಳ್ಳುಕ್ ಇದ್ ಯಾರಪ್ಪ ಇಲ್ಲಿ ಇರೋದು ಅಂತೀನಿ. ನೋಡು ನನ್ ವಿಡಿಯೋದಲ್ಲಿ ಇಷ್ಟ ಕಾಣಿಸ್ತು. ನಮ್ ಮನೆಯವ್ರೆಲ್ಲ ಹೆಂಗ್ ಗೊತ್ತಾ? ಬಂದ್ರೆ ಎಲ್ಲ ಒಟ್ಟಿಗೆ ಬಂದ್ಬಿಡೋದು. ಬರ್ಲಿಲ್ಲ ಅಂದ್ರೆ ಯಾರು ಬರಲ್ಲ. ನೋಡಿ ಎಲ್ಲರೂ ಹೆಂಗ್ ಬಂದ್ಬಿಟ್ಟವ್ರೆ. ಗೈಸ್ ಇದೊಂದು ಹೊಸ ಕ್ಯಾಂಡಿಡೇಟು ನಮ್ಮ ಮನೆಗೆ. ಅದೊಂದು ಹೊಸ ಕ್ಯಾಂಡಿಡೇಟು. ಅಕ್ಕ ಹೂ ಕುಯ್ಯಕ್ಕ ಫಸ್ಟು. ಮಾತಾಡೋ ಕಮ್ಮಿ ಮಾಡ್ಬಿಟ್ಟು ಹೂ ಕುಯ್ಯಿ. ಕಾಸು ಕೊಡೋದು ನಿಮ್ಗೆ ಹೂ ಕುಯ್ಯಕ್ಕ. ವಿಡಿಯೋಗ್ರಾಫರ್ ನಾವು. ನಿಮ್ನೆಲ್ಲ ತೋರಿಸ್ಬೇಕಲ್ವಾ ಅಲ್ವಕ್ಕ ಸೋನಕ್ಕ? ಅಕ್ಕ ಹಬ್ಬಕ್ ಬಂದು ಹೆಂಗ ಏನಾಯ್ತು? ನಿಂಗೆ ಖುಷಿ ಆಯ್ತಾ? ತಿಂದ್ಯಾ? ಖುಷಿ ಆಯ್ತು. ಜೋರಾಗಿ ಖುಷಿ ಆಯ್ತು. ಇವತ್ ಗುರುವಾರ ನಮ್ ತಿನ್ನಲ್ಲ, ಹಸಿ ಊಟ ತಿಂದು. ನಿಮ್ಗೆ ಸೋನು? ನಿಮ್ಗೆ ಖುಷಿ ಆಯ್ತು. ಯಾಕಂದ್ರೆ ನಾನ್ ವೆಜ್ ತಿಂದ್ವಿ ನಾವು ಅಂತ. ನಿಮ್ಗೆ ಸೋನು? ಏನು ನಿಂಗೆ?
ನಾನ್ ವೆಜ್ ತಿಂದಿ ಖುಷಿ ಅಂತ. ನಿಂಗೆ ಮಾದೇವಮ್ಮ? ನಾವು ತಿಂದಕ್ಕೋ ನಮಗೂ ತುಂಬಾ ಖುಷಿ ಆಯ್ತು. ಹಾ ನಮ್ಗೆ ಆಮೇಲೆ? ಇಷ್ಟ ಆಯ್ತು ತಿಂದು. ಪರವಾಗಿಲ್ಲ, ಊಟ ಚೆನ್ನಾಗಿತ್ತು. ಊಟ ಪರವಾಗಿಲ್ಲ, ಊಟ ಚೆನ್ನಾಗಿತ್ತು. ಇವ್ರನ್ನ ಕೇಳೋಣ ಬನ್ನಿ. ಯಾರು? ದಿವ್ಯಾ, ನಿನ್ಗೆ ಊಟ ಇಷ್ಟ ಆಯ್ತಾ? ಏನೇನು ಇಷ್ಟ ಆಯ್ತು? ತಿಂದಿರೋದ್ ಮರ್ತ್ಕಿರ್ತ್ಬಿಟ್ಟಿದ್ಯಾ ಏನು? ಮೀನ್ ಕಬಾಬ್ ತಿಂದಿ ಏನು, ಮಟನ್ ತಿಂದಿ ಏನು, ಮೊಟ್ಟೆ ತಿಂದಿ ಏನು? ಅಲ್ಲ, ನೀನ್ ತಿಂದೇನೆ ಇಷ್ಟ ನೆನ್ಪಿಕೊಂಡಿದ್ದೀನಿ. ತಿಂದಿದ್ರೆ ಆ ದಿವ್ಯಾ, ಆಮೇಲೆ ಏನ್ ಇಷ್ಟ ಆಯ್ತು ಅಷ್ಟು ಐಟಮ್ ಅಲ್ಲಿ? ಚಿಕನ್ ಗ್ರೇವಿನಾ? ಫಿಶ್ ಕಬಾಬು ಏನಕ್ಕ? ಕಾಣಿಸ್ತಾವ. ನಿನ್ ಕಣ್ ಕಾಣಿಸು. ಗೈಸ್, ಇನ್ನೊಬ್ರು ತೋರಿಸ್ತೀನಿ ಬನ್ನಿ. ಅವಾಗ ಸೀರೆ ಉಟ್ಕ ಚೆನ್ನಾಗಿ ಕಾಣಿಸ್ತಿದ್ರಿ, ಇವಾಗ ಹೆಂಗಾರು ತೋರಿಸ್ತೀನಿ. ಇಲ್ಲಿ ನೋಡಿ, ಹೇಳ್ತೀವಿ ಎಲ್ಲ ಕೆಲಸ ಆದ್ಮೇಲೆ ಬಾರಮ್ಮ ಕೊನೆಗೆ ಅಂತ. ಈಗ್ಲೇ ಬಂದ್ಬಿಟ್ಟು ಪಾತ್ರೆ ಕೊಡಿ ತೊಳೆಯಕ್ಕೆ ಅನ್ನೋದು ಏನ್ ಮಾಡಕ್ಕಾಗಲ್ಲ. ನಾನ್ ಗುರುವಾರ ಉಣ್ಣಿಲ್ಲ, ಅನ್ನ ಸಾರು ಉಣ್ಣಿ, ಬೇಳೆ ಸಾರು ಅಣ್ಣ ಉಣ್ಣಿರೋ ಅಣ್ಣ ಅಲ್ಲ ಅದು, ಅನ್ನ. ಪಾತ್ರೆ ಕಳಿಸ್ತಾವಳೆ ಇವ. ಮತ್ತೆ ನನ್ ಗಂಟೆ ಕಟ್ಕೊಂಡು ಹೋಗ್ಕಪ್ಪಿ. ಆಮೇಲೆ ಏನೇನೋ ಅನ್ನಕ್ ಹೋಗಿ ಏನೇನೋ ಅಂತ. ಪೈಸಾ ನೋಡಿ, ನಮ್ಮ ಅಣ್ಣ ಫುಲ್ ಬ್ಯುಸಿ ಆಗ್ಬಿಟ್ಟು ಈಗ ಬಂದವನು. ಈಗ ಅದು ವೆಜ್ ತಿಂತವನೆ. ಅಣ್ಣ, ಲೋಕಿ ಅಣ್ಣ, ಅದ್ ನಿನ್ ತಪ್ಪು. ವೆಜ್ ತಿನ್ಬಾರ್ದಾಗಿತ್ತು, ನಾನ್ ವೆಜ್ ತಿನ್ಬೇಕಾನೆ ನೀನು. ಹಾಯ್ ಮಮ್ಮಿ. ಹಾಯ್. ಚೆನ್ನಾಗಿದ್ರೆ ಬಾಯ್ ಮಾಡು. ಹೌದಾ? ಹಾಯ್ ಅಮ್ಮು. ಪಾಪಕ್ಕೆ ಹೆಂಗವ ನೀ ಪಪ್ಪಿ ಕೊಡೋದು? ಐಸೋಕನ್ ಪಾಪುಗೆ ಹೆಂಗ್ ಪಪ್ಪಿ ಕೊಡ್ತೀಯ ತೋರ್ಸು ಮಗ್ನೆ. ಅಳ್ತಾವಳೆ. ಎಲ್ಲಿಗಿನಿ ಬಂಗಾರಿ? ಟಿವಿಲಿ ಅವ್ರ ಹಳೆ ವಿಡಿಯೋ ನೋಡ್ಕೊಂಡು ಹೋಗ್ತಾ ಅವ್ರೆಲ್ಲ ಕುತ್ಕೊಂಡು. ಗೈಸ್, ನನಗೇನು ಬೇಜಾರಂದ್ರೆ, ಸೊ ನಮ್ಮ ಶಿಲ್ಪ ಮತ್ತೆ ನಮ್ಮಮ್ಮ ಬಂದಿಲ್ಲ. ಸೊ ಅದಕ್ಕೋಸ್ಕರ ಇದೇನಿತ್ತು ಮತ್ತೆ ಆಫ್ ಆಯ್ತಾ? ಸೊ ಇಬ್ರು ಬಂದಿಲ್ವಲ್ಲ, ನಮ್ಮಪ್ಪ ಇವ್ರು ಬಂದೈತೆ, ನಮ್ಮ ಶಿಲ್ಪ ಅಮ್ಮ ಇಬ್ರು ಬಂದಿಲ್ಲ. ಸೊ ಅದೊಂದು ಬೇಜಾರು ಗೈಸ್ ನನಗೆ. ಸೊ ಎಲ್ಲರೂ ಇರ್ಬೇಕಾದ್ರೆ ಅವ್ರು ಇದ್ದಿದ್ದು ನನಗೆ ಖುಷಿ ಆಗಿತ್ತು. ಆ್ಯಂಡ್ ಜಾಸ್ತಿ ಲಡ್ಡುನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ಲಡ್ಡುನ ಕೇಳ್ತಾ ಇದ್ರು. ಸೊ ಬನ್ನಿ ಇವಾಗ ಕಾಫಿ ಮಾಡು. ನಾಗಮ್ಮ, ಏ ಆಫ್ ಮಾಡೋ ನಿಮಿಷ. ಏ ನಾಗಮ್ಮ ಹೇಳು, ಇದು ಏನು ಯಾಕೆ ಬರೀ ಗಂಡಸರು ಮಾತ್ರ ಹೋಯ್ತಾರೆ ಎಡೆ ತಗೊಂಡು? ಗೊತ್ತಿಲ್ವಾ ನಿಂಗೂನು? ಇನ್ಯಾರು ಕೇಳಿದ್ರೆ ಗೊತ್ತಾಯ್ತದೆ? ನಿಂಗೂ ಗೊತ್ತಿಲ್ವಮ್ಮ ಏನವ ಯಾಕೆ ಮಾತ್ರ ಗಂಡಸರು ಹೋಗೋದು ಅಂತ ಎಡೆ ತಗೊಂಡು? ನಿಂಗೆ ಗೊತ್ತಿಲ್ಲ ಬಿಡು, ಸುಮ್ಮನೆ ಯೋಚನೆ ಮಾಡೋ ಥರ ಡವ್ ಮಾಡ್ಬಿಡ್ದು ನೀನು. ಒಳ್ಳೆ ಅಂದ್ರು. ಹಂಗಾರೆ ಇವತ್ತು ಗುರುವಾರ ಇಲ್ಲ, ಬರೀ ಬೇಳೆ ಮೂಳೆ ಇಲ್ಲ ಇವ್ರಿಗೆ. ಚಂದ್ರು ಸೆಕೆಂಡ್ಸ್ ಏನು? ಸೆಕೆಂಡ್ಸ್ ಅಲ್ಲ, ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಮಾಡಕ್ ಬಂದವ್ ನಮ್ ಚಂದ್ರು. ಅಲ್ಲ ಅವನು ಎಲ್ಲಿ ನಿಮ್ದಾಯ್ತಾ? ನೀ ನೋಡು, ಆಪಲ್ ಅಲ್ಲಿ ಕನ್ನಡಿ ಐತಾ? ಗೈಸ್, ಇವಾಗ ಯಾರು ಏನು ಜಾಸ್ತಿ ಊಟ ಮಾಡ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಬೆಳಿಗ್ಗೆಯಿಂದ ಎಲ್ಲಾದ್ರೂ ತಿಂದು ಸಾಕಾಗೋಯ್ತು. ಎಲ್ಲ ಇಷ್ಟಿಷ್ಟೇ. ಚಂದ್ರು ಅಂತೂ ಬರೀ ಒಂದೇ ಒಂದು ತುತ್ತು ಹಾಕ್ಸ್ಕೊಂಡವ್ನಿ ಅಷ್ಟೇ. ಇವಾಗ ತಿನ್ಬಿಟ್ಟು ಹೋಗಿ ಮಲಿಕೊಳ್ಳೋದು ಅಷ್ಟೇ. ಗೈಸ್, ಇವಾಗ ನಮ್ಮ ಲೋಕಿ ಅಣ್ಣನ್ ಕೇಳ್ತಾ ಇದ್ದೀನಿ, ಗಂಡಸರು ಮಾತ್ರ, ಯಾಕಂದ್ರೆ ನಾಗಮ್ಮನ್ನು ಕೇಳಿದೆ, ಆ ನಾಗಮ್ಮಂಗೂ ಗೊತ್ತಿಲ್ವಂತೆ. ಅವಳು
ಹಳೇ ಕಾಲದಿಂದ ಇದ್ದು ಇಲ್ಲಿವರೆಗೂ ಅವಳಿಗೆ ಗೊತ್ತಿಲ್ವಂತ ಯಾಕಂತ. ನಿನಗೆ ಗೊತ್ತಿದ್ರೆ ಹೇಳು. ಗಂಡಸ್ರು ಮಾತ್ರ ಯಾಕೆ ಎಡೆ ತಗೊಂಡೋಗ್ತಾರೆ, ಹೆಂಗಸ್ರು ಯಾಕೆ ತಗೊಂಡೋಗಲ್ಲ? ಅದೇ ಹೆಂಗಸ್ರು ಮಲಗಿರ್ತಾರಲ್ಲ ಎದ್ದು ಹೋಗಕ್ಕಾಗಲ್ಲ, ಅದಕ್ಕೆ ಗಂಡ್ಮಕ್ಳು ತಗೋಯ್ತಾರೆ. ಅಯ್ಯೋ ಶಿವನೇ. ದೊಡಪ್ಪ ನಿಂಗೆ ಗೊತ್ತಾ ದೊಡಪ್ಪ? ಮಾತಾ ದೊಡಪ್ಪ, ಗಂಡಸ್ರು ಮಾತ್ರ ಯಾಕೆ ಎಡೆ ತಗೊಂಡೋಯ್ತಾರೆ, ಹೆಂಗಸ್ರು ಯಾಕೆ ಬರಲ್ಲ ಅವ್ರ ಜೊತೆ? ರೀಸನ್ ಗೊತ್ತಿಲ್ವಾ? ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ ರೀಸನ್ ಏನಕ್ಕೆ ಅಂತ. ನೋಡುವ ಬೇರೆ ಇನ್ಯಾರು ಕರೆಕ್ಟ್ ರೀಸನ್ ಹೇಳಿದ್ದೀನಿ, ಬಟ್ ನೀನೇ ನಾನು ಕರೆಕ್ಟ್ ಆಗಿ ಹೇಳಿದೀನಿ. ಇದೆ ಹೆಂಗಸ್ರು ಎದ್ದಿರ್ತಾರೆ ಬಟ್ ಅಲ್ಲಿ ಹೋಗೋದಕ್ಕೆ ಭಯ ಆಗುತ್ತೆ. ಮಲ್ಕೊಳ್ಳೋಣ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೀವಿ ಕೆಲಸ, ಮಲ್ಕೊಳ್ಳೋಣ ಆರಾಮಾಗಿ, ಗಂಡು ಮಕ್ಳು ತಗೊಂಡು ಹೋಗ್ಲಿ ಅಂತ ಅಷ್ಟೇ. ನೋಡೋಣ ಹಂಗಿದ್ರೆ. ನೀನ್ ಹೇಳಿದ್ದು ಕರೆಕ್ಟಾ ಇಲ್ಲ ಬೇರೆಯವ್ರು ಹೇಳಿದ್ ಕರೆಕ್ಟಾ ನೋಡೋಣ ಹಂಗಿದ್ರೆ. ಓಕೆ. ನಮ್ ನಂದಿನಿ ಅಕ್ಕಂಗ್ ನೆನ್ನೆ ತಾನೇ ಹೋಗಿ ಬೋಡಿ ಹೊಡ್ಸ್ಕೊ ಬಂದ್ವಿ. ಯಾವ ದೇವ್ರಿಗೆ ತಲೆ ಮುಡಿ ಕೊಟ್ಟಿದ್ದು? ಹಂಗೆ ಕಾಣಿಸ್ತಿರ ಸೇಮ್. ಮಾದಪ್ಪನ್ ಕೊಟ್ಟಿಯಾ? ಕೊಡ್ಬೇಕು ನಿಜ. ಅಮ್ಮ ನೀನು? ಅವಳು ಮುಡಿ ಕೊಟ್ಟಾಳ. ಅದೇ ನಂದಿನಿ ಅಕ್ಕ ಸೇಮ್ ಮುಡಿ ಕೊಟ್ಬಿಟ್ಟು ಕ್ಯಾಪ್ ಹಾಕದಾರಲ್ಲ ಹಂಗೆ ಇರೋದು. ಸೊ ಗೈಸ್ ಇವಾಗ ಎಲ್ಲ ಹಬ್ಬ ಎಲ್ಲ ಮುಗೀತು. ಸೊ ಏನಂತ ಅಂದರೆ ಚೆನ್ನಾಗಿತ್ತು. ಬಟ್ ಏನಂತ ಅಂದರೆ ನನಗೆ ಬೇಜಾರು ನಮ್ಮ ಮನೆಯವರು, ಅಂದರೆ ನನ್ನ ಅಮ್ಮ ಮತ್ತು ಶಿಲ್ಪ ಲಡ್ಡು ಇಲ್ಲದೆ ಇರೋದೇ ನಂಗೆ ಬೇಜಾರು. ಅವ್ರು ಇದ್ದಿದ್ರು ತುಂಬ ಎಂಜಾಯ್ ಮಾಡಿರೋರು ಆ್ಯಂಡ್ ಎಲ್ಲರೂ ಇದ್ರಲ್ಲ, ನಂಗೊಂಥರ ಖುಷಿ ಆಯಿತು. ಅವರಿಬ್ಬರು ಇದ್ದಿರು ತುಂಬ ಖುಷಿಯಾಗಿರೋದೇನು. ಸೊ ಅಷ್ಟೇ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ನೀವು ಕೇಳಿರೋ ಥರನೇ ನಾನು ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು.